ಬರೀ ಬಾಯ್ ಬುರುಡೆ, ಬರೀ ಬುರುಡೆ, ಸುಳ್ಳು. ಅದಕ್ಕೆ ನಾನು ಹೇಳೋದು, ಸುಳ್ಳೇ ಬಿಜೆಪಿಯವರ ಮನೆ ದೇವರು, ಸುಳ್ಳೇ ಬಿಜೆಪಿಯವರು ಮನೆ ದೇವರು. ಅಲ್ಲಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ, ಇಲ್ಲಿ ಬಿಜೆಪಿಯವರು ತಲೆ ಕುಣಿಸ್ತಾರೆ. ಕೊಲೆ ಬಸ್ ಅಂತಾರ, ಕೊಲೆ ಬಸ್ ಕೊಲೆ ಬಸ್ ತಲೆ ಕುಣಿಸ್ತಾರೆ. ಇವ್ರಿಗೆ ಲೋಕಸಭಾ ಸದಸ್ಯರಾಗಿ ಕಳಿಸ್ಕೊಡ್ಬೇಕಾ, ಕಳಿಸ್ಕೊಡ್ಬೇಕಾ? ಹೇಳಿ ನೋಡೋಣ. ಕಳಿಸಬಾರದು, ಕಳಿಸಬಾರದು. ನಾವು ಇನ್ನೊಂದು 2-3 ದಿನದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಲೋಕಸಭೆಗೆ, ಚಿಕ್ಕೋಡಿಗೆ ಮತ್ತು ಬೆಳಗಾವಿ. ಯಾರೇ ಅಭ್ಯರ್ಥಿ ಆಗಲಿ ಒಳ್ಳೆ ಅಭ್ಯರ್ಥಿಗಳನ್ನು ಕೊಡ್ತೀವಿ. ದಯಮಾಡಿ ಈ ಸಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಬಿಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ. ನಾವು ಕೂಲಿ ಕೇಳ್ತೀವಿ, ಕೆಲಸ ಮಾಡಿದೀವಪ್ಪ ಕೂಲಿ ಕೊಡಿ. ಯಾರು ಕೆಲಸ ಮಾಡ್ತಾರೆ ಅವರು ಕೂಲಿ ಕೊಡಿ, ಯಾರು ಕೆಲಸ ಮಾಡಲ್ಲ ಅವರು ಕೂಲಿ ಕೊಡಬೇಡಿ. ಕೂಲಿ ಕೊಡ್ತೀರಿ ಅಲ್ವಾ? ಕೊಡ್ತೀರಿ ಅಲ್ವೇಂದ್ರೆ, ಕೊಡ್ತೀರಿ ಅಲ್ವೇಂದ್ರಮ್ಮ? ನಿಮಗೆ ತಿಂಗಳಿಗೆ 2,000 ರೂಪಾಯಿ, 1,20,00,000 ಮಹಿಳೆಯರಿಗೆ, 1,20,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ. ಯಜಮಾನಿಗೆ ಫ್ರೀ ಬಸ್, ಫ್ರೀ ಕರೆಂಟ್, ಫ್ರೀ ಅಕ್ಕಿ. ಮತ್ತೆ ಯುವನಿಧಿ ಯಾರು 2022-23 ಪಾಸ್ ಆಗಿದ್ದಾರೆ ಅವರಿಗೆ 2 ವರ್ಷದವರೆಗೆ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗೆ 3,000 ರೂಪಾಯಿ, ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇವತ್ತು 4.5 ಕೋಟಿ ಜನರಿಗೆ ಸುಮಾರು 5,000 ರಿಂದ 6,000 ರೂಪಾಯಿ ಪ್ರತಿ ತಿಂಗಳಿಗೆ ಸಿಗುತ್ತೆ. 50,000 ರಿಂದ 60,000 ರೂಪಾಯಿ ಪ್ರತಿ ವರ್ಷಕ್ಕೆ ಸಿಗುತ್ತೆ, ಪ್ರತಿ ವರ್ಷ ಸಿಗುತ್ತೆ. ಇದು ನಾವು ವೋಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಬಡವರು, ಮಹಿಳೆಯರು, ದಲಿತರು, ಹಿಂದುಳಿದವರು, ರೈತರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಅವರಿಗೆ ಆರ್ಥಿಕ ಶಕ್ತಿಯನ್ನ, ಸಾಮಾಜಿಕ ಶಕ್ತಿಯನ್ನ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ನಿಮ್ ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಇದ್ದಿರ್ತಾರೆ ಅಂಗಡಿಗೆ ಹೋಗೋದು, ಕೊಂಡ್ಕೊಳ್ಳಿಕ್ಕೆ ದುಡ್ಡಿದ್ದಿರ್ತಾರೆ ಹೋಟೆಲ್ಗೆ ಹೋಗೋದು, ದುಡ್ಡಿದ್ದಿರ್ತಾರೆ ಬಟ್ಟೆ ಅಂಗಡಿಗೆ ಹೋಗೋದು, ದುಡ್ಡಿದ್ದಿರ್ತಾರೆ ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸೋದು, ನಿಮ್ಮ ಮಕ್ಕಳಿಗೆ ಬಟ್ಟೆ ಒಲಿಸ್ಕೊಡೋದು, ಪುಸ್ತಕ ತಗೊಳ್ಳೋದು. ಅದಕ್ಕೋಸ್ಕರ ಪ್ರತಿ ತಿಂಗಳು ಸುಮಾರು 1,20,00,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ತಿಂಗಳಿಗೆ 5,000 ರಿಂದ 6,000 ರೂಪಾಯಿ ಸಿಕ್ಕ ಮಾಡಿದ್ದೀವಿ. ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡಿದ್ದೀವಿ, ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಿದ್ದೀವಿ. ಅದಕ್ಕೆ ಧರ್ಮಸ್ಥಳದ ಹೆಗ್ಡೆಯವರು ಪತ್ರ ಬರೆದ್ರು ನಮಗೆ, ಸಿದ್ದರಾಮಯ್ಯನವರೇ ನೀವು ಶಕ್ತಿ ಯೋಜನೆ ಮಾಡಿರೋದ್ರಿಂದ, ಬೇರೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದ್ರಿಂದ ಇವತ್ತು ಜನ ರಾಜ್ಯ ತುಂಬ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಬರ್ಲಿಕ್ಕೆ ಜಾಸ್ತಿ ಆಗಿದ್ದಾರೆ. ನಮ್ಮ ದೇವಸ್ಥಾನಗಳಿಗೆ ಉಂಡಿ ಹಣ ಜಾಸ್ತಿ ಆಗಿದೆ. ಮಂಜುನಾಥ ದೇವಸ್ಥಾನಕ್ಕೆ ಹೆಚ್ಚು ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದರಿಂದ ನಿಮಗೆ ಧನ್ಯವಾದಗಳು ಅಂತೇಳಿ ಪತ್ರ ಬರ್ತೀವಿ. ಇದು ಲಕ್ಷ್ಮೀ ಕೊಟ್ಟಿದ್ದಾರೆ, ಉತ್ತಮ 1,20,00,000 ಮಹಿಳೆಯರಿಗೆ 2,000 ರೂಪಾಯಿ ತಿಂಗಳಿಗೆ. ಅದು ಗೊತ್ತಲ್ಲ ಪಾಪ. ನಮ್ಮ ಜನ ಬಡವರು, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಎಲ್ಲ ಪಕ್ಷದ ಬಡವರು, ಈ ಜಾತಿ ಆ ಜಾತಿ ಅಂತಿಲ್ಲ, ಈ ಧರ್ಮ ಆ ಧರ್ಮ ಅಂತಿಲ್ಲ, ಅವರೆಲ್ಲರಿಗೂ ಕೂಡ ಇವತ್ತು ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾಕೆಂತಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಪೆಟ್ರೋಲ್, ಡೀಸೆಲ್, ಗೊಬ್ಬರ, ಗ್ಯಾಸ್ ಇವುಗಳ ಬೆಲೆಯೆಲ್ಲ ಗಗನಕ್ಕೆ ಹೋಗ್ಬಿಟ್ಟಿತ್ತು. ಪಾಪ ಕೊಂಡ್ಕೊಳ್ಳಿಕ್ಕೆ ಹಣ ಇಲ್ಲ.
ಅಂಗಡಿಗೆ ಹೋಗೋಕೆ ಹಣ ಇಲ್ಲ, ಹೋಟೆಲ್ಗಳು ಹೋಗೋಕೆ ಹಣ ಇಲ್ಲ, ಅವ್ರ ಮಕ್ಕಳನ್ನ ಓದಿಸಲಿಕ್ಕೆ ಹಣ ಇಲ್ಲ. ಅದಕ್ಕೋಸ್ಕರ ನಾವು ಯಾವ ಬಡವರಿದ್ದಾರೆ ಅವ್ರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತೀವಿ. 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟಿದ್ದೀವಿ. 8 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ವಚನಗಳನ್ನ ಈಡೇರಿಸಿದ್ದೇವೆ. ಇದೇ ಬಸವಾದಿ ಶರಣರು ನಮಗೆ ಹೇಳ್ಕೊಟ್ಟಿದ್ದಾರೆ. ಇದೇ ಬಸವಾದಿ ಶರಣರು ನಮಗೆ ಕೊಟ್ಟಿರ್ತಕ್ಕಂಥ ಪ್ರೇರಣೆ. ಅದಕ್ಕೆ ನಾನು 2013ರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾಗ ಬಸವಣ್ಣವರ ಜಯಂತಿ ದಿನನೇ ಸ್ವೀಕಾರ ಮಾಡಿದ್ದೆ. ಬಸವಣ್ಣವರ ಜಯಂತಿ ದಿನನೇ ಸ್ವೀಕಾರ ಮಾಡಿದ್ದೆ. ಅದರಿಂದ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತದೆ. ಈ ಬಿಜೆಪಿಯವರು ಸುಳ್ಳ ಪ್ರಚಾರ ಮಾಡ್ತಾರೆ. ಚುನಾವಣೆ ಆದ್ಮೇಲೆ ಸ್ವೀಕಾರ. ನಾನು ಹೇಳ್ತೀನಿ, ಚುನಾವಣೆ ಆದ್ಮೇಲೆ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡಿಟ್ಟಿದ್ದೇವೆ. ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತೇವೆ. ನಮ್ಮನ್ನ ನಂಬಿ, ನಮ್ಮ ಮೇಲೆ ವಿಶ್ವಾಸ ಇಡಿ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ. ಇವತ್ತು ಇಲ್ಲಿ ಅಥಣಿ ತಾಲೂಕಿನಲ್ಲಿ ಸುಮಾರು 76,000 ಮತಗಳನ್ನು ಹೆಚ್ಚಾಗಿ ಕೊಟ್ಟಿದ್ದೀವಿ. ಲಕ್ಷ್ಮಣ್ ಸವದಿಗೆ 76,000 ಮತಗಳು. ಕನಿಷ್ಠ ಪಕ್ಷ ಈ ತಾಲೂಕಿನಲ್ಲಿ 1 ಲಕ್ಷ ಹೆಚ್ಚು ಮತಗಳು ನಮಗೆ ಬರಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಂತೇಳಿ ನಿಮ್ಮಲ್ಲಿ ಕಳವಿಯನ್ನು ಮಾಡ್ತೇನೆ. ಯಾಕೆಂತಂದ್ರೆ ಅವರು ಇವೆಲ್ಲ ಕೆಲಸ ಮಾಡಿಸಿದಾರಲ್ಲ. ಕೆಲಸ ಮಾಡಿದ ಮೇಲೆ ನಿಮ್ಮ ಆಶೀರ್ವಾದ ಇರ್ಬೇಕಲ್ಲ. ನಮಗೆ 1,486 ಕೋಟಿ 1,500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಟ್ಟಲಿಗೆ ಏಕನೀರಾವರಿಗೆ 1,500 ಕೋಟಿ. ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಂಡು ಲಕ್ಷ್ಮಣ್ ಸವದಿ ಅವರ ಕೈಯನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಇದೆ. ಈಗಾಗಲೇ ಹೇಳಿದಾರಲ್ಲ, ಭವಿಷ್ಯ ಇದೆ. ಯಾಕೆಂತಂದ್ರೆ ಲಕ್ಷ್ಮಣ್ ಸವದಿ ಇದ್ದಾರಲ್ಲ, ಒಬ್ಬ ಒಳ್ಳೆ ಕ್ರಿಯಾಶೀಲ ರಾಜಕಾರಣ. ಈ ಗುಣಕ್ಕೆ ಮಾತ್ಸರ್ಯ ಇರಬಾರದು. ಅವ್ರ ನಮ್ಮ ಜೊತೆ ಇದ್ದೇ ಅದು ಈಗ ನಮ್ಮ ಜೊತೆ ಬಂದಿದ್ದಾರೆ. ನಾನು ನೋಡಿದೆ, ಹತ್ತಿರದಿಂದ ನೋಡಿದ್ದೀನಿ. ಅವರು ಜನಪರವಾದಂಥ ಕಾಳಜಿ ಇಟ್ಕೊಂಡಿರೋರು, ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ಮತ್ತೆ ಉತ್ತಮವಾದಂಥ ಲೀಡರ್, ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ನಾಯಕರು. ಅದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹಳ ಸಮಯ ಆಗಿದೆ. ನೀವೆಲ್ಲರೂ ಕೂಡ ಇಷ್ಟೊತ್ತಾದರೂ ಕೂಡ ಕೂತಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕೊಟ್ಟಲಿಗೆ ಏಕ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆಯಿಂದ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ನೆರವೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.